ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಶಾಂತಿ ಕಾಪಾಡಬೇಕಾದ ವ್ಯಕ್ತಿನೇ ಮುಸ್ಲಿಮರ ವಿರುದ್ಧ ಅವಹೇಳನಕಾರಿಯಾಗಿ ಮಾತಾಡಿದ್ರೆ ಅದು ಹೌದು ಅಂತಾದ್ರೆ ಬಸ್ತಿ ಡಿಐಜಿ ಸಂಜೀವ್ ತ್ಯಾಗಿ ಜೈಲು ಶಿಕ್ಷೆಯನ್ನ ಎದುರಿಸಬೇಕಾಗಿ ಬರಲಿದೆ. ಕಳೆದ 5 ವರ್ಷಗಳಿಂದ ಸುದ್ದಿಯಲ್ಲಿರುವ ಈ ಪ್ರಕರಣ ಸುಪ್ರೀಂ ಕೋರ್ಟ್ಗೆ ತಲುಪಿದ್ದು ಧ್ವನಿ ಮಾದರಿ ಒದಗಿಸೋಕೆ ಆ ಐಪಿಎಸ್ ಅಧಿಕಾರಿಗೆ ಕೋರ್ಟ್ ಆದೇಶಿಸಿದೆ. ಸಂಜೀವ್ ತ್ಯಾಗಿ ಧ್ವನಿ ಮಾದರಿ ಮುಸ್ಲಿಮರ ವಿರುದ್ಧ ಅವಹೇಳನಕಾರಿ ಹೇಳಿಕೆಗಳನ್ನು ನೀಡಿದವರ ಧ್ವನಿ ಮಾದರಿಗೆ ಹೊಂದಿಕೆ ಆದರೆ ಒಬ್ಬ ಡಿಐಜಿ ಜೈಲು ಶಿಕ್ಷೆ ಎದುರಿಸಬೇಕಾಗಿ ಬರಲಿದೆ. ಸಿಎಎ ಮತ್ತು ಎನ್ಆರ್ಸಿ ವಿರುದ್ಧ ಪ್ರತಿಭಟನೆಗಳು ನಡೀತಾ ಇದ್ದ ಹೊತ್ತಲ್ಲಿ ಪ್ರಸ್ತುತ ಬಸ್ತಿ ಡಿಐಜಿ ಆಗಿರುವ ಸಂಜೀವ್ ತ್ಯಾಗಿ ಬಿಜ್ನೋರ್ನ ಎಸ್ಪಿ ಆಗಿದ್ರು. ಅವರು ತಮ್ಮ ವೈರ್ಲೆಸ್ ಸೆಟ್ನಲ್ಲಿ ಕೆಲ ಸೂಚನೆಗಳನ್ನು ನೀಡಿದ್ರು ಮತ್ತು ಅವು ಕೋಮುವಾದಿ ಹೇಳಿಕೆಗಳಾಗಿದ್ವು. ಅವರು ಮುಸ್ಲಿಮರ ವಿರುದ್ಧ ಹೇಳಬಾರದ ವಿಷಯಗಳನ್ನು ಹೇಳಿದ್ರು. ಆ ಆಡಿಯೋ ಹೇಗೋ ಡೆಹ್ರಾಡೂನ್ನಲ್ಲಿರುವ ಒಬ್ಬ ವ್ಯಕ್ತಿಗೆ ಸಿಕ್ತು. ಡೆಹ್ರಾಡೂನ್ನಲ್ಲಿರುವ ಆ ವ್ಯಕ್ತಿ ಇಸ್ಲಾಮುದ್ದೀನ್ ಅನ್ಸಾರಿ. ಇಸ್ಲಾಮುದ್ದೀನ್ ಆಡಿಯೋ ಕ್ಲಿಪ್ ಅನ್ನ ಸಂಜೀವ್ ತ್ಯಾಗಿಗೆ ಕಳಿಸಿ, ಇದು ನಿಮ್ಮ ಧ್ವನಿನ, ನೀವು ಆ ಕೋಮುವಾದಿ ಹೇಳಿಕೆಗಳನ್ನ ನೀಡಿದ್ದೀರಾ ಅಂತ ಕೇಳಿದ್ರು. ಈ ಆಡಿಯೋ ಕ್ಲಿಪ್ ತಲುಪಿದ ತಕ್ಷಣ ಸಂಜೀವ್ ತ್ಯಾಗಿ ತಮ್ಮ ಪ್ರಭಾವ ಮತ್ತು ಅಧಿಕಾರವನ್ನ ಬಳಸಿಕೊಂಡು ಇಸ್ಲಾಮುದ್ದೀನ್ ವಿರುದ್ಧ ಪ್ರಕರಣವನ್ನ ದಾಖಲು ಮಾಡಿದ್ರು. ಇಸ್ಲಾಮುದ್ದೀನ್ ಉದ್ದೇಶಪೂರ್ವಕವಾಗಿ ಕೋಮು ಭಾವನೆಗಳಿಗೆ ನೋವುಂಟು ಮಾಡೋಕೆ ನಕಲಿ ಆಡಿಯೋ ಕ್ಲಿಪ್ ಅನ್ನ ಹರಡುತ್ತಿದ್ದಾರೆ ಅಂತ ಆರೋಪಿಸಿದ್ರು. ಸುಮಾರು 5 ವರ್ಷಗಳ ಹಿಂದೆ ನಡೆದ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಸುಪ್ರೀಂ ಕೋರ್ಟ್ ಕಠಿಣ ಆದೇಶ ನೀಡಿದೆ. 5 ವರ್ಷಗಳಲ್ಲಿ ಪ್ರಕರಣ ಹೈಕೋರ್ಟ್ನಿಂದ ಕೆಳ ನ್ಯಾಯಾಲಯಕ್ಕೆ, ನಂತರ ಹೈಕೋರ್ಟ್ಗೆ ಮತ್ತು ನಂತರ ಸುಪ್ರೀಂ ಕೋರ್ಟ್ಗೆ ಹೋಯಿತು. ಸುಪ್ರೀಂ ಕೋರ್ಟ್ ಐಪಿಎಸ್ ಅಧಿಕಾರಿ ಸಂಜೀವ್ ತ್ಯಾಗಿ ಅವರ ಧ್ವನಿ ಮಾದರಿ ತೆಗೆದುಕೊಳ್ಳುವಂತೆ ನಿರ್ದೇಶಿಸಿದೆ. ಆ ಮಾದರಿಯನ್ನ ಹೈದರಾಬಾದ್ನಲ್ಲಿರುವ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳಿಸಬೇಕು ಮತ್ತು ವೈರ್ಲೆಸ್ ನೆಟ್ವರ್ಕ್ನಲ್ಲಿ ಕೋಮುವಾದಿ ಕಮೆಂಟ್ ಮಾಡಲಾಗ್ತಿರುವ ಮಾದರಿಯೊಂದಿಗೆ ಹೋಲಿಸಬೇಕು. ಈ ಮಾದರಿಯನ್ನ ಕಳಿಸಿದಾಗ ಅದರ ಪರೀಕ್ಷೆಯನ್ನ ಪ್ರಯೋಗಾಲಯದ ನಿರ್ದೇಶಕರ ಮೇಲ್ವಿಚಾರಣೆಯಲ್ಲಿ ಮಾಡಲಾಗುತ್ತೆ ಅಂತ ಹೇಳಲಾಗಿದೆ. ಅಂದ್ರೆ ಮಾದರಿಗಳನ್ನ ಹೋಲಿಸುವಾಗ ಯಾವುದೇ ರೀತಿಯ ರಿಗ್ಗಿಂಗ್ ಇರೋದಿಲ್ಲ ಅಂತ ನ್ಯಾಯಾಲಯ ಸಂಪೂರ್ಣವಾಗಿ ಖಚಿತಪಡಿಸಿದೆ. ಸಂಜೀವ್ ತ್ಯಾಗಿ ಧ್ವನಿ ಮಾದರಿ ಪರೀಕ್ಷೆಯ ವರದಿಯನ್ನ 2026ರ ಜನವರಿ ಒಳಗೆ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಬೇಕು ಅಂತ ನ್ಯಾಯಾಲಯ ತಿಳಿಸಿದೆ. ಪ್ರಕರಣದಲ್ಲಿ ಇಸ್ಲಾಮುದ್ದೀನ್ ಅನ್ಸಾರಿಗೆ ಸುಪ್ರೀಂ ಕೋರ್ಟ್ ರಿಲೀಫ್ ನೀಡಿದೆ. ಪೊಲೀಸರು ಇಸ್ಲಾಮುದ್ದೀನ್ಗೆ ಕಿರುಕುಳ ನೀಡೋದಿಲ್ಲ ಮತ್ತು ಅವರ ವಿರುದ್ಧ ದಾಖಲಾಗಿರುವ ಎಲ್ಲ ಎಫ್ಐಆರ್ಗಳನ್ನು ರದ್ದುಗೊಳಿಸಲಾಗುತ್ತೆ ಅಂತ ಹೇಳಿದೆ ಅನ್ನೋದನ್ನ ಗಮನಿಸಬೇಕು. ಮುಸ್ಲಿಮರನ್ನ ಅವಹೇಳನ ಮಾಡಲಾಗಿದ್ದ ಆಡಿಯೋ ಕ್ಲಿಪ್ ಅನ್ನ ಬಿಜ್ನೋರ್ ಎಸ್ಪಿ ಸಂಜೀವ್ ತ್ಯಾಗಿಗೆ ವಾಟ್ಸ್ಆಪ್ನಲ್ಲಿ ಕಳಿಸಿದಾಗ ಇಸ್ಲಾಮುದ್ದೀನ್ ಅವರ ಮೇಲೆ ಪ್ರಕರಣ ದಾಖಲಿಸಿದ ಪೊಲೀಸರು ಅವರ ಮನೆಯನ್ನ ಶೋಧಿಸಿದ್ರು. ನಂತರ ಇಸ್ಲಾಮುದ್ದೀನ್ ಪೊಲೀಸ್ ಕ್ರಮದ ವಿರುದ್ಧ ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸೋಕೆ ನಿರ್ಧರಿಸಿದ್ರು. ಹೈಕೋರ್ಟ್ ಅವರ ಅರ್ಜಿಯನ್ನ ತಿರಸ್ಕರಿಸಿತು ಮತ್ತು ಅದನ್ನ ಆಲಿಸಲಿಲ್ಲ. ನಂತರ ಈ ಪೊಲೀಸ್ ಕ್ರಮದ ಬಗ್ಗೆ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸೋಕೆ ಇಸ್ಲಾಮುದ್ದೀನ್ ನಿರ್ಧರಿಸಿದ್ರು. ಅವರ ಅರ್ಜಿಗೆ ಪ್ರತಿಕ್ರಿಯಿಸಿದ ಸುಪ್ರೀಂ ಕೋರ್ಟ್ ಇಸ್ಲಾಮುದ್ದೀನ್ ಬಳಿ ಇರುವ ಆಡಿಯೋ ಕ್ಲಿಪ್ ಅನ್ನ ನ್ಯಾಯಾಲಯಕ್ಕೆ ಹಸ್ತಾಂತರಿಸುವಂತೆ ಆದೇಶಿಸಿತು. 2019ರ ಡಿಸೆಂಬರ್ 20ರಿಂದ 25ರವರೆಗೆ ನಡೆದಿದ್ದ ಆ ಪ್ರತಿಭಟನೆ ವೇಳೆ ಉತ್ತರ ಪ್ರದೇಶದ ಮೀರತ್, ಮುಜಾಫರ್ ನಗರ ಮತ್ತು ಬಿಜ್ನೋರ್ನಲ್ಲಿನ ಒಟ್ಟು 21 ಜನ ಸಾವನ್ನಪ್ಪಿದ್ರು ಮತ್ತು ಎಲ್ಲರೂ ಮುಸ್ಲಿಮರಾಗಿದ್ರು. ಬಿಜ್ನೋರ್ನಲ್ಲಿ ಪೊಲೀಸ್ ಗುಂಡೇಟಿನಿಂದ ಹುಡುಗನೊಬ್ಬ ಸತ್ತಿರೋದು ಖಚಿತವಾಗಿತ್ತು. ಸಾವನ್ನಪ್ಪಿದ ಆ ಜನರಿಗೆ ಎಂದಿಗೂ ನ್ಯಾಯ ಸಿಗೋದಿಲ್ಲ ಅನ್ನೋದು ಸ್ಪಷ್ಟ. ಆದರೆ ಈಗ ಸಂಜೀವ್ ತ್ಯಾಗಿ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ನ ಈ ಆದೇಶ ಎಲ್ಲ ಅಧಿಕಾರಿಗಳು ಮತ್ತು ಪೊಲೀಸ್ ಅಧಿಕಾರಿಗಳಿಗೆ ಒಂದು ಪಾಠ ಆಗಿದೆ. ರಾಜಕೀಯ ಒತ್ತಡದಿಂದಾಗಿ ಅಥವಾ ರಾಜಕೀಯ ಯಜಮಾನರನ್ನ ಮೆಚ್ಚಿಸಲು, ಉತ್ತಮ ಹುದ್ದೆಗೆ ಹೋಗಲು ಅಂತಹ ಕ್ರಮ ತೆಗೆದುಕೊಳ್ಳೋರು ಇದರಿಂದ ಕಲಿಬೇಕಿದೆ. ಒಬ್ಬ ಪೊಲೀಸ್ ವೈರ್ಲೆಸ್ ಸೆಟ್ನಲ್ಲಿ ನಿರ್ದಿಷ್ಟ ಧರ್ಮದ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿ ಇಡೀ ಜಿಲ್ಲಾ ಪೊಲೀಸ್ ಪಡೆ ಆ ಧರ್ಮದ ಜನರ ವಿರುದ್ಧ ಕ್ರಮ ಕೈಗೊಳ್ಳಲು ಪ್ರಚೋದಿಸಿದ್ರೆ ಇದು ಯಾವ ರೀತಿಯ ಪ್ರಜಾಪ್ರಭುತ್ವ ಅನ್ನೋ ಪ್ರಶ್ನೆ ಕಾಡುತ್ತೆ. ಬಹುಶಃ ಇದಕ್ಕಾಗಿಯೇ ಸಂಜೀವ್ ತ್ಯಾಗಿ ಯಾವಾಗಲೂ ಉತ್ತಮ ಹುದ್ದೆಗಳನ್ನೇ ಪಡಿತಾ ಬಂದಿದ್ದಾರೆ ಅಂತಾನೂ ಹೇಳಲಾಗತ್ತೆ. ಅವರು ಬರೇಲಿ ಎಸ್ಪಿ, ಬಿಜ್ನೋರ್ ಎಸ್ಪಿ ಆಗಿದ್ರು. ಈಗ ಬಸ್ತಿ ವಲಯದ ಡಿಐಜಿ ಆಗಿದ್ದಾರೆ. ಆದರೆ ಈಗ ಎಲ್ಲರ ಕಣ್ಣು ಸುಪ್ರೀಂ ಕೋರ್ಟ್ ಕಡೆಗೆ ಹೊರಳಿವೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.